ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು 100% ಮ್ಯಾಥ್ಸ್ ಚಾನಲ್. ಐ ಆಮ್ ಸೌಮ್ಯ. ನೋಡಿ, ಇವತ್ತು ನಾವು ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಲ್ಲಿರೋ ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ ಡಿಫ್ರೆಂಟ್ ಕ್ವಾಡ್ರೆಂಟ್ಸಲ್ಲಿ ಫಸ್ಟ್ ಕ್ವಾಡ್ರೆಂಟಲ್ಲಿ ಯಾವ ರೇಷಿಯೋಸ್ ಪಾಸಿಟಿವ್ ಇರುತ್ತೆ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಯಾವುದು ನೆಗೆಟಿವ್ ಯಾವುದು ಪಾಸಿಟಿವ್ ಅಲ್ಲ ಅಂತ ಡಿಸ್ಕಸ್ ಮಾಡಿದ್ವಲ್ಲ ಲಾಸ್ಟ್ ಕ್ಲಾಸಲ್ಲಿ. ಸರಿ, ಒಂದ್ಸಲಿ ನೋಡೋಣ. ನೋಡಿ, ಇನ್ನೊಂದ್ಸಲಿ ರೀಕಾಲ್ ಮಾಡ್ಕೊಳ್ಳೋಣ ಲಾಸ್ಟ್ ಕ್ಲಾಸ್ನ. ನೋಡಿ, 4 ಕ್ವಾಡ್ರೆಂಟ್ಸು. ಓಕೆ, 4 ಕ್ವಾಡ್ರೆಂಟ್ಸಲ್ಲಿ ದಿಸ್ ಇಸ್ ಫಸ್ಟ್ ಕ್ವಾಡ್ರೆಂಟ್ ಅಲ್ವಾ? ಫಸ್ಟ್ ಕ್ವಾಡ್ರೆಂಟ್, ದಿಸ್ ಈಸ್ ಸೆಕೆಂಡ್ ಕ್ವಾಡ್ರೆಂಟ್, ದಿಸ್ ಈಸ್ ಥರ್ಡ್ ಕ್ವಾಡ್ರೆಂಟ್. ಓಕೆ, ದಿಸ್ ಈಸ್ fourth quadrant. Okay, in first quadrant all ratios are positive. All ratios are positive ಅಲ್ವಾ? ನೋಡಿ, ಇದು 0 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ, again 360 ಡಿಗ್ರಿ ಅಲ್ವಾ? ನಾನು ಆಲ್ರೆಡಿ ಪ್ರೀವಿಯಸ್ ಸೆಷನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಚ್ ಕ್ವಾಡ್ರೆಂಟಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡು ಪ್ರತಿಯೊಂದು ಯಾವ್ಯಾವುದು ರೇಷಿಯೋಸ್ ಪಾಸಿಟಿವ್ ಇರುತ್ತೆ, ಯಾವ್ಯಾವ್ದು ನೆಗೆಟಿವ್ ಇರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಆಲ್ರೆಡಿ ಮಾಡಿದ್ದೀನಿ. ಓಕೆ, ನೋಡಿ, ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ರೇಷಿಯೋಸ್ ಆರ್ ಪಾಸಿಟಿವ್. ರೇಷಿಯೋಸ್ ಯಾವ್ಯಾವ್ದಿದೆ? ಸೈನು, ಕಾಸು, ಟ್ಯಾನ್, ಕೋಟ್ಯಾಂಜೆಂಟು, ಕೊಸಿಕ್ಯಾನ್ ಆ್ಯಂಡ್ ಸೀಕ್ಯಾಂಟು. 6 ರೇಷಿಯೋಸ್, ಎಲ್ಲ ರೇಷಿಯೋಸು ಪಾಸಿಟಿವ್ ಇರುತ್ತೆ. ಆಲ್ ರೇಷಿಯೋಸ್ ಆರ್ ಪಾಸಿಟಿವ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಓಕೆ, ನೆಕ್ಸ್ಟ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಯಾವುದು? ಕೊಸಿಕ್ಯಾಂಟ್. ಓಕೆ, ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಕೊಸಿಕ್ಯಾಂಟ್ ಆರ್ ಪಾಸಿಟಿವ್, ರಿಮೈನಿಂಗ್ ಅದರ್ ರೇಷಿಯೋಸ್ ಆರ್ ನೆಗೆಟಿವ್. ಓಕೆ, ಅದರ್ ರೇಷಿಯೋಸ್ ಯಾವ್ಯಾವುದಿದೆ? ಸೈನು ಮತ್ತು ಕೊಸಿಕ್ಯಾಂಟ್ ಬಿಟ್ಟು ಕಾಸು, ಟ್ಯಾನು, ಕೋಟ್ಯಾಂಜೆಂಟು, ಸೀಕ್ಯಾಂಟು ಎಲ್ಲ ರೇಷಿಯೋಸು ನೆಗೆಟಿವ್ ಇರುತ್ತೆ, ಸೈನು ಮತ್ತು ಕೊಸಿಕ್ಯಾಂಟ್ ಬಿಟ್ಟು ಮಾತ್ರ. ಓಕೆ, ಇನ್ ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಆ್ಯಂಡ್ ಕಾಟ್. ಓಕೆ, ಇನ್ ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಆ್ಯಂಡ್ ಕೋಟ್ಯಾಂಜೆಂಟ್ ಆರ್ ಪಾಸಿಟಿವ್, ರಿಮೈನಿಂಗ್ ಅದರ್ ರೇಷಿಯೋಸ್ ಆರ್ ನೆಗೆಟಿವ್. ರಿಮೈನಿಂಗ್ ರೇಷಿಯೋಸು ನೋಡಿ, ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನು ಮತ್ತು ಕೋಟ್ಯಾಂಜೆಂಟ್ ಮಾತ್ರ ಪಾಸಿಟಿವ್ ಇರುತ್ತೆ. ರಿಮೈನಿಂಗ್ ರೇಷಿಯೋಸ್ ಅಂದರೆ ಸೈನು, ಕೊಸಿಕ್ಯಾಂಟು ಮತ್ತು ಕಾಸು, ಸೀಕ್ಯಾಂಟು 4 ರೇಷಿಯೋಸು ನೆಗೆಟಿವ್ ಇರುತ್ತೆ. ನೆಕ್ಸ್ಟ್ ಇನ್ ಫೋರ್ತ್ ಕ್ವಾಡ್ರೆಂಟ್ ಕಾಸ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಸೀಕ್ಯಾಂಟ್. ಓಕೆ, ಕಾಸ್ ಆ್ಯಂಡ್ ಸೀಕ್ಯಾಂಟ್ ಆರ್ ಪಾಸಿಟಿವ್ ಇನ್ ಫೋರ್ತ್ ಕ್ವಾಡ್ರೆಂಟ್, ರಿಮೈನಿಂಗ್ ಅದರ್ ರೇಷಿಯೋಸ್ ಆರ್ ನೆಗೆಟಿವ್. ಅದರ್ ರೇಷಿಯೋಸ್ ಯಾವ್ಯಾವುದು? ಸೈನು, ಕೊಸಿಕ್ಯಾಂಟ್, ಟ್ಯಾನು, ಕೋಟ್ಯಾಂಜೆಂಟು. ಓಕೆ, ಇಲ್ಲಿ 4 ರೇಷಿಯೋಸು ನೆಗೆಟಿವ್ ಇರುತ್ತೆ. ಓಕೆ, ಇಲ್ಲೂ ಅಷ್ಟೇ 4 ರೇಷಿಯೋಸು ನೆಗೆಟಿವ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲೂ 4 ರೇಷಿಯೋಸು ನೆಗೆಟಿವ್ ಇರುತ್ತೆ. ಬಟ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ರೇಷಿಯೋಸ್ ಆರ್ ಪಾಸಿಟಿವ್. ಓಕೆ, ಅರ್ಥ ಆಯ್ತಲ್ವಾ? ಅದಕ್ಕೆ ನೀವು ಎಲ್ಲಿ ನೋಡಿ, ASTC ರೂಲ್ ಅಂತ ಕೊಟ್ಟಿರೋದು. ASTC ಅಂದರೆ ಎ ಅಂದರೆ ಆಲ್ ಪಾಸಿಟಿವ್, ಎಸ್ ಈಸ್ ಸೈನ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಈಸ್ ಕೊಸಿಕ್ಯಾಂಟ್ ಆರ್ ಪಾಸಿಟಿವ್, ಟಿ ಮೀನ್ಸ್ ಟಿ ಟ್ಯಾಂಜೆಂಟ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಕೋಟ್ಯಾಂಜೆಂಟ್ ಆರ್ ಪಾಸಿಟಿವ್, ಸಿ ಮೀನ್ಸ್ ಕಾಸ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಸೀಕ್ಯಾಂಟ್ ಆರ್ ಪಾಸಿಟಿವ್, ರಿಮೈನಿಂಗ್ ಅದರ್ ರೇಷಿಯೋಸ್ ಆರ್ ನೆಗೆಟಿವ್. ಅರ್ಥ ಆಯ್ತಲ್ವಾ? ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಆರ್ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನು, ಕೊಸಿಕ್ಯಾಂಟ್ ಪಾಸಿಟಿವ್, ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನು, ಕಾಟು ಪಾಸಿಟಿವ್ ಇರುತ್ತೆ, ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸು ಮತ್ತು ಸೀಕ್ಯಾಂಟ್ ಪಾಸಿಟಿವ್ ಇರುತ್ತೆ. ಇಷ್ಟು ನೆನ್ಪಿಟ್ಕೊಂಡ್ರೆ ನೀವು ಎಂಥ ಪ್ರಾಬ್ಲಮ್ ಕೊಟ್ಟರು ಮಾಡ್ಬೋದು. ಓಕೆ, ಈಗ ನಾವು ಎಕ್ಸಸೈಸ್ ಪ್ರಾಬ್ಲಮ್ಸ್ 3.2 8 ಪ್ರಾಬ್ಲಮ್ಸ್ ಇದೆ. ಓಕೆ, ಫಸ್ಟ್ 4 ಪ್ರಾಬ್ಲಮ್ಸ್ನ ಒಂದು ಸೆಷನ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ 4 ಪ್ರಾಬ್ಲಮ್ಸ್ನ ನೆಕ್ಸ್ಟ್ ಸೆಷನಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಇಲ್ಲಾಂದರೆ ವಿಡಿಯೋ ಫುಲ್ಲು ಲೆಂತಿ ಆಗುತ್ತೆ, ಅದಕ್ಕೋಸ್ಕರ. ಓಕೆ, ನೋಡಿ, ಫಸ್ಟ್ ಮೇನಲ್ಲಿ ಫಸ್ಟ್ ಪ್ರಾಬ್ಲಮ್, ಇಫ್ ಸೈನ್ ಥೀಟಾ ಈಸ್ ಈಕ್ವಲ್ ಟು 1/2 ಆ್ಯಂಡ್ ಥೀಟಾ ಈಸ್ ಅಕ್ಯೂಟ್. ಓಕೆ, ಇಲ್ಲಿ ಕೇಳಿರೋದು ನೋಡಿ, ಇದನ್ನು ನೀವು ಫಸ್ಟ್ ಅಬ್ಸರ್ವ್ ಮಾಡಬೇಕು. If theta is acute, find the value of
3 cos theta plus 2 tan theta whole thing divided by secant theta minus tan theta. ಓಕೆ, theta is acute ಅಂದರೆ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ? 0 to 90 ಡಿಗ್ರಿ ಒಳಗಡೆ ಬರೋದೆಲ್ಲ ಅಕ್ಯೂಟ್ ಅಲ್ವಾ? ಸೊ ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ. ಇಲ್ಲಿ ಥೀಟಾ ಮೆನ್ಷನ್ ಮಾಡಿದ್ದಾರೆ ನೋಡಿ. ಥೀಟಾ ಇಸ್ ಅಕ್ಯೂಟ್ ಅಂದರೆ ಬಿಲೋ 90ಗಿಂತ ಕಡಿಮೆ ಬರೋದು ಅಕ್ಯೂಟು. ಓಕೆ, ಫಸ್ಟ್ ಕ್ವಾಡ್ರೆಂಟ್ ನೋಡಿ. ಫಸ್ಟ್ ಕ್ವಾಡ್ರೆಂಟ್ ಬರ್ಕೊಳ್ಳಿ. ಲೈನ್ ಫಸ್ಟ್ ಕ್ವಾಡ್ರೆಂಟ್. ಓಕೆ, ಫಸ್ಟ್ ಕ್ವಾಡ್ರೆಂಟಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡಿದ್ದೀನಿ. ಅವರು ಮೆನ್ಷನ್ ಮಾಡಿರೋದು ಆ್ಯಂಗಲ್ ಥೀಟಾ ಅಲ್ವಾ? ಸೊ ಥೀಟಾ ಅಂತಲೇ ತಗೊಳ್ಳಿ. ಓಕೆ, ನೆಕ್ಸ್ಟು ನಾನು ಇದನ್ನು O ಅಂತ ಕೊಡ್ತೀನಿ, PM ಅಂತ ಒಂದು ಲೆಟರ್ ಮೆನ್ಷನ್ ಮಾಡ್ತೀನಿ. ಓಕೆ, ಥೀಟಾಗೆ ಆಪೋಸಿಟ್ ಇರೋ ಸೈಡ್ ಏನಂತೀವಿ ನಾವು? ಆಪೋಸಿಟ್ ಸೈಡ್. ಓಕೆ, ಆ್ಯಂಗಲ್ಗೆ ಆಪೋಸಿಟ್ ಆಗಿರೋ ಸೈಡನ್ನು ಆಪೋಸಿಟ್ ಸೈಡ್ ಅಂತೀವಿ. ನೆಕ್ಸ್ಟ್ ಇದನ್ನು ಅಡ್ಜಸೆಂಟ್ ಸೈಡ್, ADJ ಸೈಡ್, ಅಡ್ಜಸೆಂಟ್ ಸೈಡ್. ನೆಕ್ಸ್ಟು ಬಿಗ್ಗೆಸ್ಟ್ ಸೈಡ್ ಈಸ್ ಹೈಪೋಟಿನ್ಯೂಸ್, HYP ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ. ಓಕೆ, ಇಲ್ಲಿ ನೋಡಿ, ಈಗ ನೀವು ಅಬ್ಸರ್ವ್ ಮಾಡಬೇಕು. ಸೈನ್ ತೀಟಾ ಅವ್ರು ಕೊಟ್ಟಿದ್ದಾರೆ. ಸೈನ್ ತೀಟಾ ಈಸ್ 1/2. ಸೈನ್ ತೀಟಾ ಫಾರ್ಮುಲಾ ಏನಪ್ಪ? ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟಿನ್ಯೂಸ್ ಅಲ್ವಾ? ಸೈನ್ ತೀಟಾ ಈಸ್ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟಿನ್ಯೂಸ್. ಆಪೋಸಿಟ್ ಸೈಡ್ ವ್ಯಾಲ್ಯೂ ಏನಿದೆ? 1 ಅಲ್ವಾ? ಸೊ 1 ಇಲ್ಲಿ ತಗೊಳ್ಳಿ. ಆಪೋಸಿಟ್ ಸೈಡಲ್ಲಿ 1 ಅಂತ ತಗೋತೀರ. ಓಕೆ, ನೆಕ್ಸ್ಟ್ ಹೈಪೋಟಿನ್ಯೂಸ್ ಈಸ್ 2 ಅಲ್ವಾ? ಓಕೆ, ಹೈಪೋಟಿನ್ಯೂಸ್ 2 ಇದೆ, ಆಪೋಸಿಟ್ ಸೈಡು 1 ಇದೆ. ಈಗ ನನಗೆ ಅಡ್ಜಸೆಂಟ್ ಸೈಡ್ ಗೊತ್ತಿಲ್ಲ. ಅಡ್ಜಸೆಂಟ್ ಸೈಡ್ನ ನೀವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಡ್ಜಸೆಂಟ್ ಸೈಡು? ಓಕೆ, ಹೇಗೆ ಹೇಳಿ? ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ನೀವು ಅಪ್ಲೈ ಮಾಡಲೇಬೇಕಿಲ್ಲಿ. ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಸಮ್ ಆಫ್ ಸ್ಕ್ವೇರ್ಸ್ ಆಫ್ 2 sides ಈಕ್ವಲ್ ಟು ದಿ ಸ್ಕ್ವೇರ್ಸ್ ಆಫ್ ದಿ ಅದರ್ ಸೈಡ್. ಓಕೆ, ಲಾಂಗೆಸ್ಟ್ ಸೈಡ್ ಸ್ಕ್ವೇರ್ಸ್ ಈಕ್ವಲ್ ಟು ದಿ ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಅದರ್ 2 sides. ಓಕೆ, ನೋಡಿ ಇಲ್ಲೇ ಮಾಡ್ತೀನಿ ನೋಡಿ. ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್. ಓಕೆ, 6th ಸ್ಟ್ಯಾಂಡರ್ಡಲ್ಲೇ ಇದೆ ಪೈಥಾಗೋರಸ್ ಥಿಯರಮ್ ಅಲ್ವಾ? ಸೊ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ಅಲ್ಲೇನಂತ ತಗೋತೀರಾ? ಲಾಂಗೆಸ್ಟ್ ಸೈಡ್ ಈಸ್ OP ಸ್ಕ್ವೇರ್ ಈಕ್ವಲ್ ಟು OM ಸ್ಕ್ವೇರ್ ಪ್ಲಸ್ PM ಸ್ಕ್ವೇರ್. ಓಕೆ, ಅದರ್ 2 sides ಸ್ಕ್ವೇರ್ ಮಾಡ್ಕೊಂಡಿದ್ದೀನಿ. ಓಕೆ, ಬಿಗ್ಗೆಸ್ಟ್ ಸೈಡ್ ಸ್ಕ್ವೇರ್ ಈಕ್ವಲ್ ಟು ನೆಕ್ಸ್ಟು 2 sides ಇದೆ ಅಲ್ವಾ, ಅದನ್ನು ಸಮ್ ಮಾಡ್ಕೊಂಡು ಅದು ಸ್ಕ್ವೇರ್ಸ್ ಹಾಕ್ಕೊಂಡಿದ್ದೀನಿ. ಓಕೆ, ಸೊ OP ಸ್ಕ್ವೇರ್, OP ವ್ಯಾಲ್ಯೂ ಗೊತ್ತಿದೆ ಅಲ್ವಾ? OP ಸ್ಕ್ವೇರ್ಡ್ ಈಸ್ 2 ಸ್ಕ್ವೇರ್. OM ಸ್ಕ್ವೇರ್ಡ್ ಈಸ್ ಗೊತ್ತಿಲ್ಲ, ಹಾಗೆ ಬರೀರಿ. OM ಸ್ಕ್ವೇರ್ಡ್ ಆ್ಯಸ್ ಇಟ್ ಈಸ್, ರೈಟ್, ಆ್ಯಸ್ ಇಟ್ ಈಸ್. PM ಈಸ್ 1 ಸ್ಕ್ವೇರ್. ನೆಕ್ಸ್ಟ್ 2 ಸ್ಕ್ವೇರ್ಡ್ ಈಸ್ 4 ಈಕ್ವಲ್ ಟು OM ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ಡ್ ಈಸ್ 1. ಓಕೆ, ನೆಕ್ಸ್ಟ್ 4 ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ -1 ಈಕ್ವಲ್ ಟು OM ಸ್ಕ್ವೇರ್. ನೆಕ್ಸ್ಟ್ 4 - 1 ಈಸ್ 3 ಈಸ್ ಈಕ್ವಲ್ ಟು OM ಸ್ಕ್ವೇರ್. ಸೊ OM ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3. ಇಲ್ಲಿ ಸ್ಕ್ವೇರ್ ಇದೆಲ್ಲ, ಸ್ಕ್ವೇರ್ನ ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಇದು ರೂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ OM ಏನು ಬಂದಿದೆ ನಮಗೆ? √3. ಅಡ್ಜಸೆಂಟ್ ಸೈಡ್ ಈಸ್ √3. ಓಕೆ, √3 ಬಂದಿದೆ. ಈಗ ಗೊತ್ತಾಗುತ್ತೆ, ಈಸಿಯಾಗಿ ಮಾಡ್ಬೋದು. ಸೈನ್ ಕೊಟ್ಟಿದ್ದಾರೆ ಆಫ್ ಅಂತ. ಕಾಸ್ ಅಂದರೆ ಏನು ಬರೀತೀರಾ? ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟಿನ್ಯೂಸ್. ಟ್ಯಾನ್ ಈಸ್ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಸೀಕೆಂಟ್ ಈಸ್ ರೆಸಿಪ್ರೋಕಲ್ ಆಫ್ ಕಾಸ್. ಹೈಪೋಟಿನ್ಯೂಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ನೆಕ್ಸ್ಟು ಟ್ಯಾನ್ ಈಸ್ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಎಲ್ಲ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಲಾಸ್ಟ್ ಒಂದು ಯುನೀಕ್ ವ್ಯಾಲ್ಯೂ ಸಿಗುತ್ತೆ. ದಟ್ ಈಸ್ ದ ಫೈನಲ್ ಆನ್ಸರ್. ಓಕೆ, ನೋಡಿ ನಾನು ಇಲ್ಲಿ ಪ್ಲೇಸ್ ಇಲ್ಲ, ಸೊ ಇದನ್ನು ರಬ್ ಮಾಡ್ತೀನಿ. ಇದ್ರ ನೋಟ್ಸು ಸಿಗುತ್ತೆ ನಿಮಗೆ. ಎಕ್ಸಸೈಸ್ 3.2 ನಾನು ಫುಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಶೀಟ್ಸಲ್ಲಿ. ಓಕೆ, PDF ಫಾರ್ಮಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾರಿಗಾದರೂ ಬೇಕಿದ್ರೆ ಆ ನೋಟ್ಸ್ನ ಡೌನ್ಲೋಡ್ ಮಾಡಿಕೊಂಡು ನೀವು ನೋಟ್ಸ್ ಮಾಡ್ಕೋಬೋದು. ಓಕೆ, ನೋಡಿ ಸೈನ್ ಥೀಟಾ ಇಸ್ ಆಫ್ ಅಲ್ವಾ? ನಾವು ಪ್ರತಿಯೊಂದು ಟರ್ಮನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ.
ಓಕೆ. ಕಾಸ್ ಥೀಟಾ ಅಂದ್ರೇನು, ನಾನು ಡೈರೆಕ್ಟಾಗಿ ಫಾರ್ಮುಲಾ ಬರೆಯಲ್ಲ, ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀನಿ, ಸರಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೈನ್ ಈಸ್ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನ್ಯೂಸ್, ಕಾಸ್ ಈಸ್ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟಿನ್ಯೂಸ್. ಓಕೆ. ಅಡ್ಜಸೆಂಟ್ ಸೈಡ್ ಏನಿದೆ √3, √3 ಡಿವೈಡೆಡ್ ಬೈ ಹೈಪೋಟಿನ್ಯೂಸ್ ಈಸ್ 2. ಆಯಿತಾ, ಓವರ್. ನೆಕ್ಸ್ಟು ಸೀಕ್ಯಾಂಟು, ಸೀಕ್ಯಾಂಟ್ ಈಸ್, ಸೀಕ್ಯಾಂಟ್ ಏನು ರೆಸಿಪ್ರೋಕಲ್ ಆಫ್ ಕಾಸು, ಉಲ್ಟಾ ಆಗುತ್ತೆ ನೋಡಿ, 2 ಡಿವೈಡೆಡ್ ಬೈ √3 ಆಗುತ್ತೆ, ಅಂದರೆ ಹೈಪೋಟಿನ್ಯೂಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಆಗುತ್ತೆ. ನೆಕ್ಸ್ಟು ಸೀಕ್ಯಾಂಟ್ ಆಯಿತು. ಟ್ಯಾನ್ ಬೇಕಲ್ವಾ, ಟ್ಯಾನ್ ಏನು ಬರುತ್ತೆ ನೋಡಿ, ಟ್ಯಾನ್ ಥೀಟಾ ಈಸ್ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ adjacent side. Opposite side is sorry, opposite side ಏನು ಬಂದಿದೆ, adjacent side is √3. ಓಕೆ. ನಿಮಗೆ ಪ್ರತಿಯೊಂದು ರೇಷಿಯೋಸ್ ವ್ಯಾಲ್ಯೂ ಗೊತ್ತಾಗಿದೆ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊಲ್ಯೂಷನ್ ನೋಡಿ, ಸೊಲ್ಯೂಷನ್ ಈಕ್ವಲ್ ಟು 3 cos theta ಪ್ಲಸ್ 2 tan theta whole thing divided by secant theta minus tan theta. Okay. Next 3 into cos theta value √3 divided by 2. Okay. Plus 2 into tan theta value 1 divided by √3. Okay. Whole thing divided by secant theta is 2 divided by √3. Next minus tan theta is 1 divided by √3. ನೋಡಿ, ನೆಕ್ಸ್ಟು 3 √3 divided by 2 plus 2 into 1 2 divided by √3 whole thing divided by 2 by √3 minus 1 by √3. ಓಕೆ. ಈಗ ನೋಡಿ, ಇಲ್ಲಿ ನಾನು ಇಲ್ಲಿ 2 ಇದೆ ಡಿನಾಮಿನೇಟರಲ್ಲಿ, ಸೆಕೆಂಡ್ ಟರ್ಮಲ್ಲಿ √3 ಇದೆ. ಸೊ 2 ಮತ್ತು √3ಗೆ ಎಲ್ ಸಿ ಎಮ್ ತೊಗೊಂಡ್ರೆ 2 √3ನೇ ಬರುತ್ತೆ ಅಲ್ವಾ. ನೋಡಿ, ನಾನು ಈ ಇದನ್ನು ರಬ್ ಮಾಡ್ತೀನಿ, ಸೊ ಪ್ಲೇಸ್ ಇಲ್ಲ, ಸೊ ಅದಕ್ಕೋಸ್ಕರ ಎಲ್ ಸಿ ಎಮ್ ತೊಗೊಳ್ಳೋದು ಎಲ್ಲರಿಗೂ ಗೊತ್ತಿದೆ ಅಲ್ಲ. 2 √3 ಇಸ್ ದ ಎಲ್ ಸಿ ಎಮ್. ನೋಡಿ, 2 √3 ಇಸ್ ದ ಎಲ್ ಸಿ ಎಮ್. ಫಸ್ಟು ಟರ್ಮಲ್ಲಿ ಎಲ್ ಸಿ ಎಮ್ ಡಿವೈಡೆಡ್ ಬೈ ಡಿನಾಮಿನೇಟರ್, ಎಲ್ ಸಿ ಎಮ್ ಡಿವೈಡೆಡ್ ಬೈ ಡಿನಾಮಿನೇಟರ್. ಹೇಗೆ ಎಲ್ ಸಿ ಎಮ್ ತೊಗೊಳ್ಳೋದು ಗೊತ್ತಿದೆ ಅಲ್ವಾ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಬೇಕಾ. ನೋಡಿ, ಎಲ್ ಸಿ ಎಮ್ ಡಿವೈಡೆಡ್ ಬೈ ಡಿನಾಮಿನೇಟರ್, ಫಸ್ಟು ಇದನ್ನು ಮಾಡ್ಕೊಳ್ಳಿ. ಎಲ್ ಸಿ ಎಮ್ ಏನಿದೆ 2 √3 ಅಲ್ವಾ, 2 √3 ಎಲ್ ಸಿ ಎಮ್ ಬಂದಿದೆ ನಿಮಗೆ, ಡಿವೈಡೆಡ್ ಬೈ ಫಸ್ಟು ಟರ್ಮಲ್ಲಿರೋ ಡಿನಾಮಿನೇಟರ್ ಏನಿದೆ 2. ಓಕೆ. 2 ಗೆಟ್ ಕ್ಯಾನ್ಸಲ್. ಓಕೆ. ಸೊ ಏನು ಆನ್ಸರ್ ಬಂದಿದೆ ನಿಮಗೆ, √3 ಬಂದಿದೆ. ನೆಕ್ಸ್ಟ್ ಏನು ಮಾಡ್ತೀರಾ, ಈ √3ನ ಈ ಆನ್ಸರ್ ಬಂದಿದೆಯಲ್ವಾ, ಅದನ್ನು ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ನಿಮಗೆ ಆನ್ಸರು √3 ಬಂದಿದೆ ಅಲ್ವಾ, √3ನ ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಮಾಡಿ. ಫಸ್ಟು ಟರ್ಮಲ್ಲಿರೋ ನ್ಯೂಮರೇಟರ್ ಏನಿದೆ 3 √3 ಜೊತೆ ಇನ್ನೊಂದು √3 ಮಲ್ಟಿಪ್ಲೈ ಮಾಡ್ತೀರಾ. ಸೊ 3 √3 ಇಂಟು √3. ಓಕೆ. ಪ್ಲಸ್ ನಿಮ್ಗೆ ಈ ರೀತಿ ಬರ್ಕೊಳ್ಳೋಕ್ಕಲ್ಲ, ನಾನು ಡೈರೆಕ್ಟಾಗಿ ನಂಗೆ ಬರುತ್ತೆ ಅಂತಂದರೆ ಮಾಡಿ, ಪರವಾಗಿಲ್ಲ. ನೆಕ್ಸ್ಟು ಟರ್ಮಲ್ಲಿ ಎಲ್ ಸಿ ಎಮ್ ಡಿವೈಡೆಡ್ ಬೈ ಡಿನಾಮಿನೇಟರ್, ಎಲ್ ಸಿ ಎಮ್ ಏನಿದೆ 2 √3 ಸೇಮು, ಡಿನಾಮಿನೇಟರ್ ಈಸ್ √3 ಬರುತ್ತೆ ಅಲ್ವಾ, √3 ಬರುತ್ತೆ. √3 ಗೆಟ್ ಕ್ಯಾನ್ಸಲ್ಲು, ನಿಮ್ಗೆ ಏನು ಬರುತ್ತೆ ಇಲ್ಲಿ ಆನ್ಸರು 2 ಇಂಟು ನ್ಯೂಮರೇಟರ್ ಏನಿದೆ 2 ಆಲ್ರೆಡಿ ಇದೆ, ಈ 2 ಜೊತೆ ಇನ್ನೊಂದು 2 ಮಲ್ಟಿಪ್ಲೈ ಮಾಡಿದ್ರೆ 4 ಆಗುತ್ತೆ ಅಲ್ವಾ. ನೆಕ್ಸ್ಟ್ ಹೋಲ್ ಥಿಂಗ್ ಡಿವೈಡೆಡ್ ಬೈ, ನೋಡಿ ಇಲ್ಲಿ ಎಲ್ ಸಿ ಎಮ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಆಲ್ರೆಡಿ ಸೇಮ್ ಇದೆ ಡಿನಾಮಿನೇಟರ್ ಇಯರ್ ಸೇಮ್. ಓಕೆ. ಇಫ್ ಡಿನಾಮಿನೇಟರ್ ಸೇಮ್ ಯು ಕ್ಯಾನ್ ಆ್ಯಡ್ ದ ನ್ಯೂಮರೇಟರ್ ಆ್ಯಂಡ್ ಸಬ್ಟ್ರಾಕ್ಟ್ ದ ನ್ಯೂಮರೇಟರ್ಸ್. ಓಕೆ. ಡಿನಾಮಿನೇಟರ್ ಏನಿದೆ ಸೇಮ್ ಇದೆ √3, ಸೊ ಫಸ್ಟು ಟರ್ಮು ಮೈನಸ್ ಸೆಕೆಂಡ್ ಟರ್ಮ್ ಅಂತ ಬರ್ಕೊತೀರ. ನೆಕ್ಸ್ಟು 3 ಇಂಟು ನೋಡಿ, √3 ಇಂಟು √3 ಇಸ್ √3 ಹೋಲ್ ಸ್ಕ್ವೇರ್ ಅಲ್ವಾ. ನೋಡಿ, √3 ಇಂಟು √3 ಹೋಲ್ ಸ್ಕ್ವೇರ್, ಆಗ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್, ಆನ್ಸರ್ ಇಸ್ 3 ಓನ್ಲಿ. ಓಕೆ. ಸೊ √3 ಹೋಲ್ ಸ್ಕ್ವೇರ್ ಮಾಡಿದ್ರೆ ನಿಮಗೆ ಆನ್ಸರ್ 3 ಬರುತ್ತೆ. ಸೊ 3 ಜೊತೆ ಅನದರ್ 3 ಮಲ್ಟಿಪ್ಲೈ ಮಾಡಿದ್ರೆ 9.
ಅಲ್ವಾ 3 3s are 9 ಪ್ಲಸ್ 2 2s are 4 ಡಿವೈಡೆಡ್ ಬೈ 2 ರೂಟ್ 3 ಹೋಲ್ ಥಿಂಗ್ ಡಿವೈಡೆಡ್ ಬೈ 2 minus 1 is 1 ಡಿವೈಡೆಡ್ ಬೈ ರೂಟ್ 3. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ 9 plus 4 is 13 ಡಿವೈಡೆಡ್ ಬೈ 2 ರೂಟ್ 3. ನೋಡಿ ಈ ಟರ್ಮ್ನ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು ನೋಡಿ ಈ ರೀತಿ ಉಲ್ಟಾಗುತ್ತಲ್ವ, ರೂಟ್ 3 ಮೇಲೆ ಹೋಗುತ್ತೆ, ಕೆಳಗಡೆ 1 ಬರುತ್ತೆ. ಓಕೆ, ಡಿನಾಮಿನೇಟರ್ ಟರ್ಮ್ನ ನಾನು ರೆಸಿಪ್ರೋಕಲ್ ತೊಗೊಂಡಿದ್ದೀನಿ, ಸೊ ರೂಟ್ 3 ಡಿವೈಡೆಡ್ ಬೈ 1 ಬರುತ್ತೆ. ಸೊ ನೋಡಿ ಇಲ್ಲಿ ರೂಟ್ 3 ಒಂದಿದೆ, ಇಲ್ಲೊಂದು ರೂಟ್ 3 ಒಂದಿದೆ, ಕ್ಯಾನ್ಸಲ್ ಮಾಡ್ಬೋದು. ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ, ಅದರಿಂದ ಕ್ಯಾನ್ಸಲ್ ಮಾಡ್ಬೋದು. ಇನ್ ಪ್ಲೇಸ್ ಇದು ಮಿಡಲಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಬದಲು ಪ್ಲಸ್ ಅಥವಾ ಮೈನಸ್ ಇದ್ದರೆ ನೀವು ಕ್ಯಾನ್ಸಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಓಕೆ, ಇಲ್ಲಿ ನೋಡಿ ಇಲ್ಲೊಂದು ರೂಟ್ 3 ಇದೆ, ಇಲ್ಲೊಂದು ರೂಟ್ 3 ಇದೆ, ಕ್ಯಾನ್ಸಲ್ ಮಾಡಿದೆ. ಸೊ ಇನ್ನೇನು ಉಳ್ಕೊಂಡಿದೆ ನಿಮ್ಗೆ ಆನ್ಸರು 13 ಡಿವೈಡೆಡ್ ಬೈ 2. ಓಕೆ, ನೀವು 13 ಡಿವೈಡೆಡ್ ಬೈ 2 ಮಾಡಿದ್ರೆ 6.5 ಸಮಥಿಂಗ್ ಬರುತ್ತೆ ಆನ್ಸರು. ಸೊ ಡೆಸಿಮಲ್ ಎಲ್ಲೇನು ಬೇಕಾಗಿಲ್ಲ, ಡೈರೆಕ್ಟಾಗಿ ನಿಮ್ಗೆ ಆನ್ಸರ್ ಏನು ಬಂತಪ್ಪ, ಆನ್ಸರ್ ಈಸ್ 13 ಡಿವೈಡೆಡ್ ಬೈ 2. ದಿಸ್ ಇಸ್ ದ ಫೈನಲ್ ಆನ್ಸರ್. ನೋಡಿ ಇದನ್ನು ಸಾಲ್ವ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬಂತಿರೋದು 13 ಡಿವೈಡೆಡ್ ಬೈ 2. ಓಕೆ, ಸ್ವಲ್ಪ ಇಲ್ಲಿ LCM ತೊಗೊಂಡಿದ್ದು ನಾನು ಸ್ವಲ್ಪ ಕೆಲವರಿಗೆ ಮರ್ತೋಗಿರುತ್ತೆ. ಸೊ ಹೇಗೆ ತೊಗೊಳ್ಳೋದು ಅಂತ ನಾನು ಸ್ವಲ್ಪ ಲೆಂತಿ ಆಯಿತು ಪ್ರಾಬ್ಲಮ್ಮು. ನೆಕ್ಸ್ಟ್ ಟೈಮಿಂದ ಈ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ಓಕೆನಾ, ನೆಕ್ಸ್ಟ್ ಅರ್ಥ ಆಯ್ತಲ್ವಾ? ಇಸ್ ದ ಫಸ್ಟ್ ಪ್ರಾಬ್ಲಮ್. ಆನ್ಸರ್ ಈಸ್ 13 ಡಿವೈಡೆಡ್ ಬೈ 2. ನೆಕ್ಸ್ಟು ಸೆಕೆಂಡ್ ಪ್ರಾಬ್ಲಮ್ ಮಾಡಿ ನೋಡಿ. ಸೆಕೆಂಡ್ ಪ್ರಾಬ್ಲಮ್, ಇಫ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 3/4 ಆ್ಯಂಡ್ ಥೀಟಾ ಈಸ್ ಅಕ್ಯೂಟ್. ಓಕೆ, ಅಕ್ಯೂಟ್ ಅಂತ ಕೇಳಿದ ತಕ್ಷಣ ಅದು ಫಸ್ಟ್ ಕ್ವಾಡ್ರೆಂಟಲ್ಲೇ ಬರುತ್ತೆ. ಫೈನ್ 3 sin ಥೀಟಾ ಪ್ಲಸ್ 4 cos ಥೀಟಾ ಹೋಲ್ ಥಿಂಗ್ ಡಿವೈಡೆಡ್ ಬೈ 3 sin ಥೀಟಾ ಮೈನಸ್ 4 cos ಥೀಟಾ. ಓಕೆ, ನಾನು ವರ್ಕ್ಡ್ ಎಕ್ಸಾಂಪಲ್ ಸಾಲ್ವ್ ಮಾಡ್ತಾ ಇಲ್ಲ. ನೋಡಿ, ನಿಮಗೆ ಅಕಸ್ಮಾತ್ ವರ್ಕ್ಡ್ ಎಕ್ಸಾಂಪಲ್ಸು ಸಾಲ್ವ್ ಮಾಡಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಸಾಲ್ವ್ ಮಾಡಿಕೊಡ್ತೀನಿ. ಓಕೆ, ಎಕ್ಸಸೈಸ್ ಪ್ರಾಬ್ಲಮ್ಸ್ ವರ್ಕ್ಡ್ ಎಕ್ಸಾಂಪಲ್ಸ್ ಆಲ್ರೆಡಿ ಅವರು ಟೆಕ್ಸ್ಟ್ ಬುಕ್ಕಲ್ಲಿ ಸಾಲ್ವ್ ಮಾಡಿದ್ದಾರೆ. ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿರಲ್ಲ ಅಲ್ವಾ, ಸೊ ಅದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇರೋದು. ಓಕೆ, ಇನ್ ಕೇಸ್ ನಿಮಗೆ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಓಕೆ, ಸೊ ಥೀಟಾ ಇಸ್ ಅಕ್ಯೂಟ್ ಅಂದರೆ ಅದು ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಫಸ್ಟು ನಾವು ಒಂದು ಡಯಾಗ್ರಾಮ್ ಬರ್ಕೊಳ್ಳೋಣ ನೋಡಿ. ಓಕೆ, ಫಸ್ಟ್ ಕ್ವಾಡ್ರೆಂಟಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡೆ ನೋಡಿ. ಇದನ್ನು ನಾನು OPM ಅಂತ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಅಲ್ಲೂ ಥೀಟಾ ಅಂತಲೇ ಕೇಳಿರೋದ್ರಿಂದ ಥೀಟಾ ಆ್ಯಂಗಲ್ಗೆ ಆಪೋಸಿಟ್ ಇರೋ ಸೈಡು ಆಪೋಸಿಟ್ ಸೈಡ್ OPP. OM ಈಸ್ ಅಡ್ಜಸೆಂಟ್ ಸೈಡ್. ನೆಕ್ಸ್ಟ್ OP ಈಸ್ ಹೈಪೋಟಿನ್ಯೂಸ್. ಓಕೆ, ಇಷ್ಟು ಫಸ್ಟು ಬರ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿದೆ, ಯಾವುದಾದ್ರೂ ಒಂದು ರೇಷಿಯೋ ವ್ಯಾಲ್ಯೂ ಕೊಟ್ಟಿರ್ತಾರೆ. ಓಕೆ, ಒಂದು ರೇಷಿಯೋ ವ್ಯಾಲ್ಯೂಯಿಂದ ನೆಕ್ಸ್ಟ್ ಆ ವ್ಯಾಲ್ಯೂ ಗೊತ್ತಿದ್ರೆ ಸಾಕು, ಇನ್ನೊಂದು ರೇಷಿಯೋಸ್ ವ್ಯಾಲ್ಯೂನ ನೀವೇ ಫೈಂಡ್ ಔಟ್ ಮಾಡ್ಬೋದು. ಓಕೆ, ನೋಡಿ, ಇಫ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 3/4 ಅಲ್ವಾ, ಟ್ಯಾನ್ ಥೀಟಾ ಈಸ್ 3/4. ಟ್ಯಾನ್ ಥೀಟಾ ರೇಷಿಯೋ ಫಾರ್ಮುಲಾ ಏನು, ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಓಕೆ, ಸೊ ಆಪೋಸಿಟ್ ಸೈಡ್ ಏನಾಗುತ್ತೆ ಇಲ್ಲಿ 3, ಅಡ್ಜಸೆಂಟ್ ಸೈಡ್ ಈಸ್ 4. ನನಗೆ ಹೈಪೋಟಿನ್ಯೂಸ್ ಬೇಕು. ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮಾಡಿದ್ರಲ್ವಾ, ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ಲಾಂಗೆಸ್ಟ್ ಸೈಡ್ ಸ್ಕ್ವೇರ್ಸ್ ಈಕ್ವಲ್ ಟು ದಿ ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಅದರ್ 2 sides. ಓಕೆ, ನೋಡಿ, ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್. ಓಕೆ, ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ OP ಸ್ಕ್ವೇರ್ ಈಕ್ವಲ್ ಟು OM ಸ್ಕ್ವೇರ್ ಪ್ಲಸ್ PM ಸ್ಕ್ವೇರ್. ಓಕೆ, OP ಸ್ಕ್ವೇರ್ ವ್ಯಾಲ್ಯೂ ಅವ್ರು ಕೊಟ್ಟಿಲ್ಲ, ಸೊ ಹಾಗೆ ಇಟ್ಕೊಳ್ಳಿ. OP ಸ್ಕ್ವೇರ್ ಈಕ್ವಲ್ ಟು OM ಸ್ಕ್ವೇರ್ ಈಸ್ 4 ಸ್ಕ್ವೇರ್, PM ಸ್ಕ್ವೇರ್ಡ್ ವ್ಯಾಲ್ಯೂ ಈಸ್ 3 ಸ್ಕ್ವೇರ್. ಸೊ OP ಸ್ಕ್ವೇರ್ ಈಕ್ವಲ್ ಟು OM ಸ್ಕ್ವೇರ್ 4 ಸ್ಕ್ವೇರ್ಡ್ ವ್ಯಾಲ್ಯೂ ಈಸ್ 16, 4 4s are 16, 3 ಸ್ಕ್ವೇರ್ ಈಸ್ 3 3s are 9. So OP square equal to 16 plus 9 is 25. So OP value ಏನಾಗುತ್ತೆ, root of 25. Square root of 25 value is 5. Okay, so OP value is 5. Okay, ನೋಡಿ, ಒಂದು ವ್ಯಾಲ್ಯೂ ಗೊತ್ತಿದ್ರೆ ಸಾಕು, 2 sides ಒಂದು ವ್ಯಾಲ್ಯೂ ಗೊತ್ತಿದ್ರೆ ಇನ್ನೊಂದು ವ್ಯಾಲ್ಯೂ ಈ ರೀತಿ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿಕೊಂಡು ಕಂಡುಹಿಡಿಬೋದು.
ಓಕೆ. ನೆಕ್ಸ್ಟು ಈಗ ನನಗೆ 3 ವ್ಯಾಲ್ಯೂಸ್ ಗೊತ್ತಿದೆ. ಜಸ್ಟು ಈ ಕ್ವೆಶನ್ ಕೊಟ್ಟಿದ್ದಾರಲ್ವ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಒಂದು ವ್ಯಾಲ್ಯೂ ಸಿಕ್ಕುತ್ತೆ ಅಷ್ಟೇ. ಆದರೆ ಕರೆಕ್ಟಾಗಿ ಮೆಥಡ್ ಫಾಲೋ ಮಾಡಬೇಕು. ಅಕಸ್ಮಾತು ಇಲ್ಲಿ ಕ್ವಾಡ್ರೆಂಟ್ ಚೇಂಜ್ ಮಾಡಿರ್ತಾರೆ, 180 ಡಿಗ್ರಿ ಲೆಸ್ ದ್ಯಾನ್ ಥೀಟಾ ಲೆಸ್ ದ್ಯಾನ್ 270 ಡಿಗ್ರಿ ಅಂತ ಕೊಟ್ಟಿದ್ದಾಗ ಅದು 3rd ಕ್ವಾಡ್ರೆಂಟಲ್ಲಿ ಬರುತ್ತೆ. ನೆಕ್ಸ್ಟು 4th ಕ್ವಾಡ್ರೆಂಟಲ್ಲಿ ಬಂದರೆ ಆ ಥರ 270 to 360 ಅಂತ ಕೊಟ್ಟಿರ್ತಾರೆ. ಸೊ ನೀವು ಯಾವುದು ಇಲ್ಲಿ ಮೆನ್ಷನ್ ಮಾಡಿದರೆ ಅದೇ ಪ್ರಕಾರವಾಗಿ ನೀವು ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ನಿಮ್ಗಿಷ್ಟ ಎಲ್ಲದಕ್ಕೂ ನೀವು ಫಸ್ಟ್ ಕ್ವಾಡ್ರೆಂಟೇ ಹಾಕೋಕ್ಕಾಗಲ್ಲ. ಓಕೆ, ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಕ್ವಶನನ್ನು ನಾನು ಅದಕ್ಕೆ ಹೇಳಿದು, ಫಸ್ಟು ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ ವ್ಯಾಲ್ಯೂಸ್ ಬಂದಿದೆ ಅಲ್ವಾ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಟ್ಯಾನ್ ಗೊತ್ತಾಯ್ತಲ್ವಾ, ಸೈನ್ ಥೀಟಾ ಅಂದ್ರೇನು? ಸೈನ್ ಥೀಟಾ ಈಸ್ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಓಕೆ, ಆಪೋಸಿಟ್ ಸೈಡ್ ಈಸ್ 3, ಹೈಪೋಟೆನ್ಯೂಸ್ ಈಸ್ 5. ಓಕೆ, ನೆಕ್ಸ್ಟು ಕಾಸು. Cos theta is adjacent side divided by hypotenuse. Adjacent side is 4, hypotenuse is 5. Okay, next to substitute ಮಾಡಿ. Solution ನೋಡಿ 3 sin theta plus 4 cos theta divided by 3 sin theta minus 4 cos theta. Okay, next 3 sin theta value 3/5. Okay, plus 4 into cos theta is 4/5. Whole thing divided by 3 into sin theta is 3/5 minus 4 into cos theta is 4/5. Next multiply ಮಾಡಿ. 3 3s are 9/5 plus 4 4s are 16 divided by 5. Whole thing divided by ನೋಡಿ 3 3s are 9 divided by 5 minus 4 4s are 16 divided by 5. ಓಕೆ, ನೆಕ್ಸ್ಟು ಇಲ್ಲಿ ನೋಡಿ ನ್ಯೂಮರೇಟರ್ಲಿರೋ 5 ಮತ್ತು 5 ಡಿನಾಮಿನೇಟರ್ ಸೇಮ್ ಇದೆ ಅಲ್ವಾ. ಸೊ ಎಲ್ ಸಿ ಎಮ್ ಸೇಮ್ ಇದೆ ಅಂದರೆ ಡಿನಾಮಿನೇಟರ್ ಸೇಮ್ ಇದ್ದರೆ ನೀವು ನ್ಯೂಮರೇಟರ್ನ ಆ್ಯಡ್ ಮಾಡ್ಕೋಬೋದು. ನ್ಯೂಮರೇಟರ್ ಏನು ಬರುತ್ತೆ? 9 + 16. ಹೋಲ್ ಥಿಂಗ್ ಡಿವೈಡೆಡ್ ಬೈ ಇಲ್ಲೂ ಅಷ್ಟೇ 5 ಬರುತ್ತೆ. ಸೊ ನ್ಯೂಮರೇಟರ್ ಏನು ಬರುತ್ತೆ? 9 - 16. ಓಕೆ, ನೋಡಿ ಇಲ್ಲಿರೋ 5 ಕ್ಯಾನ್ಸಲ್ ಆಗುತ್ತಾ? ನೀವು ಉಲ್ಟಾ ತೊಗೊಂಡು ಮಾಡಿದ್ರು ಒಂದೇ ಥರನೇ, ಇಲ್ಲೂ ಕ್ಯಾನ್ಸಲ್ ಡೈರೆಕ್ಟಾಗಿ ಮಾಡ್ಕೋಬೋದು. ಬಟ್ ಇದನ್ನು ಕ್ಯಾನ್ಸಲ್ ಮಾಡಬೇಡಿ, ಬಿ ಕೇರ್ಫುಲ್. ಇಲ್ಲಿರೋ 5 ಕ್ಯಾನ್ಸಲ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಇನ್ನೇನು ಇದೆ ನಿಮ್ಮ ರಿಮೈನಿಂಗ್ ಟರ್ಮ್ಸು? 9 + 16 ಡಿವೈಡೆಡ್ ಬೈ 9 - 16. ಓಕೆ, 9 + 16 ಅಂದ್ರೇನಪ್ಪ? 25 ಡಿವೈಡೆಡ್ ಬೈ 9 - 16 is -7. ಓಕೆ, ಸೊ ಡಿನಾಮಿನೇಟರ್ ಮೈನಸ್ನ ಇಲ್ಲಿ ಮೇಲ್ ಶಿಫ್ಟ್ ಮಾಡಿ, ಯಾವ ಕಡೆ ಆದರೂ ಪರವಾಗಿಲ್ಲ. ಸೊ 25/7 is the answer. Answer is -25 divided by 7. ಅರ್ಥ ಆಯ್ತಲ್ವಾ? ಫಸ್ಟ್ ಅವ್ರು ಕೊಟ್ಟ ತಕ್ಷಣ ಯಾವ ಕ್ವಾಡ್ರೆಂಟ್ ಅಂತ ನೋಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಳ್ಳಿ, ಆ ಕ್ವಾಡ್ರೆಂಟಲ್ಲಿ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿ. ನೆಕ್ಸ್ಟು ಪ್ರತಿಯೊಂದು ರೇಷಿಯೋಸ್ ವ್ಯಾಲ್ಯೂನ ಸಪ್ರೇಟಾಗಿ ಫೈಂಡ್ ಮಾಡಿಕೊಂಡು ಈ ಕ್ವೆಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಬರುತ್ತೆ. ಓಕೆ, ಸೊ ಆನ್ಸರ್ ಇಸ್ -25/7. ನೆಕ್ಸ್ಟು ಫಸ್ಟ್ ಮೇನಲ್ಲಿ ಥರ್ಡ್ ಪ್ರಾಬ್ಲಮ್. ಇಫ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು -12/13 ಆ್ಯಂಡ್ π/2 ಲೆಸ್ ದ್ಯಾನ್ ಥೀಟಾ ಲೆಸ್ ದ್ಯಾನ್ π, ಫೈಂಡ್ ಟ್ಯಾನ್ ಥೀಟಾ ಆ್ಯಂಡ್ ಕೊಸಿಕ್ಯಾಂಟ್ ಥೀಟಾ ಅಂತ ಕೇಳಿದ್ದಾರೆ. ಸೊ ಇದ್ರ ಮೇಲೆ ಈ ರೇಷಿಯೋ ಮೇಲೆ ಈ ಕ್ವಾಡ್ರೆಂಟ್ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ ಅಂತ ನೋಡಿ. π/2 ಅಂದರೆ 190 ಡಿಗ್ರಿ ಅಲ್ವಾ, ಥೀಟಾ 180. ಸೊ ಥೀಟಾ ಲೈಸ್ ಬಿಟ್ವೀನ್ 90 to 180. 90 to 180 ಅಂತಂದರೆ ಸೆಕೆಂಡ್ ಕ್ವಾಡ್ರೆಂಟ್. ಓಕೆ, ನೋಡಿ ಸೆಕೆಂಡ್ ಕ್ವಾಡ್ರೆಂಟ್ ಬರ್ಕೊಳ್ಳೋಣ. ಫಸ್ಟು ಸೆಕೆಂಡ್ ಕ್ವಾಡ್ರೆಂಟ್ ಯಾವ ಕಡೆ ಬರುತ್ತೆ? ಹೀಗಲ್ವಾ? ಹಾಂ, ಸೆಕೆಂಡ್ ಕ್ವಾಡ್ರೆಂಟ್ ನೋಡಿ, ನಾನು ಓ ಅಂತ ತಗೋತೀನಿ. P
m. Okay, 90 degree, 180 degree. So this is theta. Angle theta ಅಂತ ಕೊಟ್ಟಿದ್ದಾರಲ್ವಾ, ಸೊ theta. ಥೀಟಾಗೆ ಆಪೋಸಿಟ್ ಸೈಡ್ ಏನಾಗುತ್ತೆ, ಆಪೋಸಿಟ್ ಸೈಡು. ಇದು ಹೈಪೋಟಿನ್ಯೂಸ್, ಅಡ್ಜಸೆಂಟ್ ಸೈಡ್. ಓಕೆ, ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ಫಸ್ಟು ನೋಡಿ. ನೆಕ್ಸ್ಟ್ ನಿಮಗೆ ಎಕ್ಸಸೈಸ್ ಪ್ರಾಬ್ಲಮ್ ನೀಟಾಗಿ ಅರ್ಥ ಆಗುತ್ತೆ ಅಲ್ವಾ. ನೆಕ್ಸ್ಟ್ ನೋಡಿ, ಅವ್ರು ಕೊಟ್ಟಿರೋ ರೇಷಿಯೋ ವ್ಯಾಲ್ಯೂ ಏನಿದೆ, ಕಾಸ್ ಥೀಟಾ ಅಲ್ವಾ. ಸೊ ಕಾಸ್ ಥೀಟಾ ಈಸ್ -12/13. ಓಕೆ, ಕಾಸ್ ಫಾರ್ಮುಲಾ adjacent side divided by hypotenuse ಅಲ್ವಾ. ಕಾಸ್ ಇಸ್ adjacent side divided by hypotenuse. ಸೊ hypotenuse ವ್ಯಾಲ್ಯೂ ಏನು ಬರುತ್ತೆ, 13. ಓಕೆ, adjacent side is 12. ಇಲ್ಲಿ adjacent side 12 ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಪಾಸಿಟಿವ್ ಎಕ್ಸ್ ಆಕ್ಸಿಸ್ಸು, ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ಸು. ಸೊ adjacent ಸೈಡು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲಿದೆ. ಸೊ ಅದು ನಮಗೆ adjacent ಸೈಡ್ ಈಸ್ -12 ಬರುತ್ತೆ. ಸೊ ಇಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, -12 ಅಂತ ಹಾಕೋಕ್ಕೆ ಹೋಗಬೇಡಿ, ಸುಮ್ಮನೆ 12 ಅಂತ ಹಾಕಿ. ಓಕೆ, ನನಗೆ ಆಪೋಸಿಟ್ ಸೈಡ್ ಗೊತ್ತಿಲ್ಲ, ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೇಮ್ ಅಪ್ಲೈ ಪೈಥಾಗೋರಸ್ ಥಿಯರಮ್. ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್, PGT ಅಂತ ಹಾಕ್ಲಾ. ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್, PGT ಅಂತ ಶಾರ್ಟ್ ಫಾರ್ಮಲ್ಲಿ ಬರ್ತಿದ್ದೀನಿ. ಓಕೆ, ನೋಡಿ, ಲಾಂಗೆಸ್ಟ್ ಸೈಡ್ ಈಸ್ OP² ಈಕ್ವಲ್ ಟು OM² ಪ್ಲಸ್ PM². OP² ವ್ಯಾಲ್ಯೂ ನಿಮಗೆ ಗೊತ್ತಿದೆ. ಸೊ OP ವ್ಯಾಲ್ಯೂ ಇಸ್ 13 ಅಲ್ವಾ. ಸೊ 13² ಈಕ್ವಲ್ ಟು OM² ಈಸ್ 12² ಪ್ಲಸ್ PM². 13² is 13 13s are 169 equal to 12 into 12 144 plus PM². Next 169, left side shift ಮಾಡ್ಕೊಂಡ್ರೆ -144 equal to PM². Next 169 minus 144 is 25 ಅಲ್ವಾ, equal to PM². So PM is equal to square root of 25. So the value of root 25 is 5. Okay, so ನನಗೆ PM ವ್ಯಾಲ್ಯೂ, ಆಪೋಸಿಟ್ ಸೈಡ್ ವ್ಯಾಲ್ಯೂ ಏನು ಬಂದಿದೆ, ನನಗೆ 5 ಪಾಸಿಟಿವ್ ಬಂದಿದೆ. 5 ಪಾಸಿಟಿವ್ ಅಲ್ವಾ. ಅಪ್ಪರ್ ಸೈಡು ಬಿಲೋ ಬಂದಿದ್ರೆ ನಮಗೆ ಅದು ನೆಗೆಟಿವ್ ವೈ ಆಕ್ಸಿಸ್ ಮೇಲೆ ಇರ್ತಿತ್ತು. ಸೊ ಅಪ್ಪರ್ ಸೈಡ್ ಇರೋದ್ರಿಂದ in second quadrant x is negative, y is positive. ಓಕೆ, ಸೊ ಅಡ್ಜಸೆಂಟ್ ಯಾವಾಗ ಈ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಅಡ್ಜಸೆಂಟ್ ಯಾವಾಗಲೂ ನೆಗೆಟಿವ್ ಇರುತ್ತೆ, ಬಟ್ ಆಪೋಸಿಟ್ ಸೈಡ್ ಈಸ್ ಪಾಸಿಟಿವ್ ಇರುತ್ತೆ. ಹೈಪೋಟೆನ್ಯೂಸ್ ಯಾವುದೇ ಸೈಡ್ಗೆ ಹೋದ್ರು, ಯಾವುದೇ ಕ್ವಾಡ್ರೆಂಟ್ಗೆ ಹೋದ್ರು ಆಪೋಸಿಟ್ ಸೈಡು, ಹೈಪೋಟೆನ್ಯೂಸು ನೀವು ಯಾವುದೇ ಕ್ವಾಡ್ರೆಂಟ್ಗೆ ಹೋದ್ರು ಪಾಸಿಟಿವೇ ಇರುತ್ತೆ. ಬಟ್ ಇಲ್ಲಿ ಚೇಂಜಸ್ ಆಗೋದು ಯಾವುದೇದು, ಆಪೋಸಿಟ್ ಸೈಡ್ ಮತ್ತು ಅಡ್ಜಸೆಂಟ್ ಸೈಡ್ ಮಾತ್ರ ಚೇಂಜಸ್ ಆಗುತ್ತೆ. ನೋಡಿ, ನನಗೆ ಅವ್ರು ಕೇಳಿರೋದು ಏನಿಲ್ಲ, ಈಕ್ವೇಷನ್ ಕೊಟ್ಟಿಲ್ಲ, ಜಸ್ಟ್ 2 ರೇಷಿಯೋಸ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಟ್ಯಾನ್ ಥೀಟಾ ಈಕ್ವಲ್ ಟು, ನೋಡಿ ಈ ಥರ ಪ್ರಾಬ್ಲಮ್ಸ್ಗಳು ಕೇಳ್ತಾರೆ. 2 ಮಾರ್ಕ್ಸು ಕೇಳ್ತಾರೆ. ಒಂದು ರೇಷಿಯೋ ಕೊಟ್ಬಿಟ್ಟು ಫೈಂಡ್ ಔಟ್ ಮಾಡಿ. ಅಕಸ್ಮಾತ್ 2 ರೇಷಿಯೋಸು ಕೇಳಿದ್ರೆ 5 ಮಾರ್ಕ್ಸು ಕೇಳ್ತಾರೆ. 2.5 ಮಾರ್ಕ್ಸ್ಗೆ. ಓಕೆ, ಟ್ಯಾನ್ ಥೀಟಾ ಫಾರ್ಮುಲಾ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ adjacent side. Opposite side value 5 divided by adjacent side is 12. ಇಷ್ಟೇನಾ? ತಪ್ಪು, -12 ಅಂತ ಬರೀಬೇಕು. tan theta is equal to 5 divided by -12. ಯಾಕಂದರೆ adjacent ಸೈಡು ನೆಗೆಟಿವ್ ಎಕ್ಸ್ ಆಕ್ಸಿಸಲ್ಲಿ ಇದೆ ಅಲ್ವಾ. ಸೊ 12 is ನೆಗೆಟಿವ್ ಆಗುತ್ತೆ. ಸೊ 5 divided by -12 is can be written as -5 divided by 12. ನ್ಯೂಮರೇಟರ್ ಡಿನಾಮಿನೇಟರ್ ಯಾವುದೇ ಟರ್ಮಲ್ಲಾದರೂ ಇದು ತೊಗೊಂಡ್ರೆ ನೀವು ಶಿಫ್ಟ್ ಮಾಡ್ಕೋಬೋದು. ನೆಕ್ಸ್ಟು ಕೊಸಿಕ್ಯಾಂಟ್. ಕೊಸಿಕ್ಯಾಂಟ್ ಥೀಟಾ ಈಸ್ ಫಾರ್ಮುಲಾ ಏನು, ಹೈಪೋಟಿನ್ಯೂಸ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್ ಆರ್ ರೆಸಿಪ್ರೋಕಲ್ ಆಫ್ ಸೈನು. ಓಕೆ, ಹೈಪೋಟಿನ್ಯೂಸ್ ಈಸ್ 13 ಡಿವೈಡೆಡ್ ಬೈ 13 ಹೈಪೋಟಿನ್ಯೂಸು.
ನೆಕ್ಸ್ಟ್ ಆಪೋಸಿಟ್ ಸೈಡ್ ಏನು ಬಂದಿದೆ 5. ಓಕೆ, ಸೊ ದ ವ್ಯಾಲ್ಯೂ ಆಫ್ cosecant is 13 divided by 5. The value of tan theta is minus 5 divided by 12. So this is the final answer. If sin A equal to 5 divided by 13 and 90 degree less than A less than 180 degree, find 3 secant A plus 5 tan A whole thing divided by 2 secant A minus 3 tan A. ಓಕೆ, ಸೊ 90 ಡಿಗ್ರಿ ಟು 180 ಡಿಗ್ರಿ ಅಂದರೆ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ? ಸೆಕೆಂಡ್ ಕ್ವಾಡ್ರೆಂಟ್. ನೋಡಿ, ಸೆಕೆಂಡ್ ಕ್ವಾಡ್ರೆಂಟ್ ಫಸ್ಟ್ ಬರ್ಕೊಳ್ಳಿ. ಸೆಕೆಂಡ್ ಕ್ವಾಡ್ರೆಂಟ್ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೋತೀನಿ. OPM. ಓಕೆ, OPM ಅಂತಲೇ ತೊಗೋಬೇಕು ಅಂತ ಏನಿಲ್ಲ, ನಿಮ್ಗೆ ಇಷ್ಟ ಬಂದಿದ್ದು ಲೆಟರಾರು ತೊಗೋಬೋದು. ಓಕೆ, ಎಸ್ ಅಂತನಾರು ತೊಗೊಳ್ಳಿ, ಕೆ ಅಂತನಾರು ತೊಗೊಳ್ಳಿ, ನಿಮ್ಗೆ ಇಷ್ಟ. ಓಕೆ, ಅಂದರೆ ಕರೆಕ್ಟಾಗಿ ಆಪೋಸಿಟ್ ಯಾವುದು, ಅಡ್ಜಸೆಂಟ್ ಸೈಡ್ ಯಾವುದು, ಹೈಪೋಟೆನ್ಯೂಸ್ ಸೈಡ್ ಯಾವುದು, ಮತ್ತು ಅದು ಯಾವ ಕ್ವಾಡ್ರೆಂಟಲ್ಲಿದೆ ಅದನ್ನು ನೀವು ಕರೆಕ್ಟಾಗಿ ಅದನ್ನು ಬರಿಬೇಕು. ಓಕೆ, ನೆಕ್ಸ್ಟು ಇಲ್ಲಿ ಆ್ಯಂಗಲ್ ಏನು ಮೆನ್ಷನ್ ಮಾಡಿದ್ದಾರೆ? ಎ ಅಂತ ತೊಗೊಂಡಿದ್ದಾರೆ. ಲಾಸ್ಟ್ ಪ್ರಾಬ್ಲಮಲ್ಲೆಲ್ಲ ನೀವು ಥೀಟಾ ಅಂತ ತೊಗೋತಿದ್ರಲ್ವ, ಸೊ ಇಲ್ಲಿ ನೀವು ಆ್ಯಂಗಲ್ಲು ಎ ಅಂತಲೇ ಕನ್ಸಿಡರ್ ಮಾಡಿ. ಓಕೆ, ನೆಕ್ಸ್ಟು ಆ್ಯಂಗಲ್ ಎಗೆ ಆಪೋಸಿಟ್ ಸೈಡ್ ಏನಪ್ಪ? ಇದು ಆಪೋಸಿಟ್ ಸೈಡ್, ಹೈಪೋಟೆನ್ಯೂಸ್, ಅಡ್ಜಸೆಂಟ್ ಸೈಡ್. ಅರ್ಥ ಆಯ್ತಾ? ನೆಕ್ಸ್ಟು ಸೈನ್ ಅಂದ್ರೇನು? ಸೈನ್ ಎ ಈಸ್ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಲ್ವಾ? ಸೊ 5 ಡಿವೈಡೆಡ್ ಬೈ 13. ಆಪೋಸಿಟ್ ಸೈಡಲ್ಲಿ 5 ಇದೆ, ಹೈಪೋಟೆನ್ಯೂಸ್ ಈಸ್ 13 ಇದೆ. ಓಕೆ, ನೌ ಯು ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಅಡ್ಜಸೆಂಟ್ ಸೈಡು. ಅಡ್ಜಸೆಂಟ್ ಸೈಡು ಫೈಂಡ್ ಔಟ್ ಮಾಡಬೇಕು. ಸೇಮ್ ಅಕಾರ್ಡಿಂಗ್ ಟು PGM, Pythagoras theorem. Okay, according to Pythagoras theorem, longest side square is equal to PM square plus OM square. OP squared ಏನು ಕೊಟ್ಟಿದ್ದಾರಪ್ಪ? 13 square equal to PM squared is 5 square plus OM square is ಗೊತ್ತಿಲ್ಲ. ಓಕೆ, ನೆಕ್ಸ್ಟು 169. 13 into 13 is 169 equal to 5 5s are 25 plus OM square. ನೆಕ್ಸ್ಟು ಲೆಫ್ಟ್ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ 25ನ. ಸೊ 169 minus 25 equal to OM square. So OM squared equal to 169 minus 25 is 144 ಅಲ್ಲ. So OM is square root of 144. Square root of 144 is 12. Okay, to sign up ಗೊತ್ತಿದೆ ವ್ಯಾಲ್ಯೂ. secant A. secant ಅಂದ್ರೇನು? ರೆಸಿಪ್ರೋಕಲ್ ಆಫ್ ಕಾಸ್. ಕಾಸ್ ಈಸ್ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಲ್ವಾ? ಸೊ secant ಏನಾಗುತ್ತೆ? ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಹೈಪೋಟೆನ್ಯೂಸ್ ಏನು ಬಂದಿದೆ? 13 divided by adjacent side is 12. ಓಕೆ, ನೆಕ್ಸ್ಟು ಟ್ಯಾನ್ ಏನಾಗುತ್ತಪ್ಪ? ಟ್ಯಾನ್ ಈಸ್ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ adjacent side. Opposite side value 5 divided by adjacent side value 12. ಕರೆಕ್ಟಾ? ನಾನೇನು ಮಿಸ್ಟೇಕ್ ಮಾಡಿದ್ದೀನಿ? ಇಲ್ಲಿ ಮೈನಸ್ ಕೊಡಬೇಕು. ಓಕೆ, ಇಲ್ಲೂ ಸಹ ಮೈನಸ್ ತೊಗೋಬೇಕು, ಯಾಕಂದರೆ ಅದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲಿದೆ. ಓಕೆನಾ? ನೆಕ್ಸ್ಟು ಯಾವ್ದು ಮಾತ್ರ ಪಾಸಿಟಿವ್ ಇರುತ್ತೆ ಇನ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ? ಸೈನ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ cosecant. ಓಕೆ, ಸೈನ್ ಎ ಈಸ್ ಸೈನ್ ಎ ಈಸ್ ಸೈನ್ ಬೈ 13, secant ಈಸ್ 13 by 12, tan ಈಸ್ 5 by minus 12. ಓಕೆ, ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊಲ್ಯೂಷನ್ 3 secant A plus 5 tan A whole thing divided by 2 secant A minus 3 tan A. Okay, so 3 into secant A is 13 divided by minus 12 plus ಇಲ್ಲಾಂದರೆ ಮೈನಸ್ನ ಇಲ್ಲೋ ಶಿಫ್ಟ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟು
5 into tan is minus 5 divided by 12. Whole thing divided by 2 into secant is minus 13 divided by 12 minus 3 into tan is minus 5 divided by 12. Okay. ಇಲ್ಲಿ ಯಾವುದು ಕ್ಯಾನ್ಸಲ್ ಅಲ್ಲ, ಎಲ್ಲ ಮಲ್ಟಿಪ್ಲೈ ಮಾಡಿಡಿ. 13 3s are 39 minus 13 divided by 12 ನೆಕ್ಸ್ಟು ನೋಡಿ ಪ್ಲಸ್ ಇಂಟು ಮೈನಸ್ ಇದೆ, ಸೊ ಮೈನಸ್ ಆಗುತ್ತೆ. 5 5s are 25 divided by 12 whole thing divided by 13 2s are 26 minus 26 divided by 12 minus into minus plus 5 3s are 15 divided by 12. ನೆಕ್ಸ್ಟ್ ನೋಡಿ ನ್ಯೂಮರೇಟ್ರಲ್ಲಿರೋ ಟರ್ಮಲ್ಲಿ ಎಲ್ ಸಿ ಎಮ್ಮು ಸೇಮ್ ಇದೆ, ಸೊ 12 12 ಸೇಮ್ ಇದ್ದರೆ ನ್ಯೂಮರೇಟರ್ನ ಆ್ಯಡ್ ಮಾಡ್ಕೋಬೋದು. ನೋಡಿ ಆ್ಯಡ್ ಆರ್ ಸಬ್ಟ್ರಾಕ್ಟ್ ನೋಡಿ minus 39 minus 25. ಓಕೆ, ಹೋಲ್ ಥಿಂಗ್ ಡಿವೈಡೆಡ್ ಬೈ ಇಲ್ಲೂ ಅಷ್ಟೇ ಸೇಮ್ ಇದೆ, ಡಿನಾಮಿನೇಟರ್ಲಿರೋ 12, ಸೊ minus 26 plus 15. ನೆಕ್ಸ್ಟ್ ನೋಡಿ 12 12 get cancel equal to minus 39 minus 25 is ನೋಡಿ minus 39 minus 25 is minus 64 divided by minus 26 plus 15 is 651 ಓಕೆ, ಸೊ minus 11. ನೆಕ್ಸ್ಟು ಇಲ್ಲಿ ನೆಗೆಟಿವ್ ನೆಗೆಟಿವ್ ಕ್ಯಾನ್ಸಲ್, 64 divided by 11 is the final answer. ಸೊ ಆನ್ಸರ್ ಏನು ಬಂತಪ್ಪ ನಿಮಗೆ 64 divided by 11. ಓಕೆ, ದಿಸ್ ಇಸ್ ದ ಫೈನಲ್ ಆನ್ಸರ್. ಓಕೆ ನೋಡಿ, ಈ ಸೆಷನಲ್ಲಿ ನಾನು 4 ಪ್ರಾಬ್ಲಮ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಸೆಷನಲ್ಲಿ ರಿಮೈನಿಂಗ್ 4 ಪ್ರಾಬ್ಲಮ್ಸ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ಬಟ್ ಇದೇ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ, ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಸೆಷನಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.